ಹಾಯ್ ಫ್ರೆಂಡ್ಸ್, ಇದು ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಹುಳಿ ತಗೊಂಬಿಡ್ರಿ, ಸ್ವಲ್ಪ ಸಿಹಿರೋದು ತಗೊಳ್ರಿ. ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಸಾಸಿವೆ, ಕಡಲೆಬೇಳೆ, ಶೇಂಗಾ ಅದೆಲ್ಲ ಆದಮೇಲೆ ಎಣ್ಣೆ ಎಲ್ಲ ಕಾದ್ಮೇಲೆ ಒಗ್ಗರಣೆ ಎಲ್ಲ ಕೊಟ್ಮೇಲೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಮಾವಿನಕಾಯಿ ಹಾಕಿ ಅದಕ್ಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಾಗಕ್ಕೆ ಬಿಟ್ಟು ಅದಾದಮೇಲೆ ಬಿಸಿ ಅನ್ನ ಅದಕ್ಕೆ ಹಾಕ್ಕೊಂಡು ಕಾಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಸೀಸನ್ ಎಲ್ಲ ಅದಕ್ಕೆ ಮಾಡಿದ್ದೆ. ಅದಾದಮೇಲೆ ನಾನು ಪುಂಡೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಅದು ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ತುಂಬ ಒಳ್ಳೆಯದು. ಬೇಳೆ ಹಾಕಿ ಮಾಡಿದ್ದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ಮಾವಿನ ಹಣ್ಣನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಡ್ತಾಯಿದ್ದೆ ಮಧ್ಯಾಹ್ನಕ್ಕೆ ಊಟಕ್ಕೂ ಕಟ್ ಮಾಡೋಕ್ಕೆ ಅಂತ. ಸಾಂಬಾರು ಕೂಡ ರೆಡಿಯಾಗಿತ್ತು ಮತ್ತು ರೈಸು ಕೂಡ ರೆಡಿಯಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಮಗಳು ಆಡ್ತಾಯಿದ್ಲು ಜೋಕಾಲಿಯಲ್ಲಿ, ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಅವಳು ಆಡ್ತಾಯಿದ್ಲಲ್ಲ, ಮಮ್ಮಿ ನಾನು ಮಾಡು ಅಂತಿದ್ಲು, ಅದಕ್ಕೆ ಮಾಡಿರೋದದು. ಆಮೇಲೆ ನನ್ನ ಮಗ ನಿಮಗೆಲ್ಲ ಹಾಯ್ ಮಾಡ್ತಾಯಿದ್ದಾನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುತ್ತು ಕೊಡ್ತಾಯಿದ್ದಾನೆ. ತುಂಬ ಕಾಮಿಡಿಯಾಗಿತ್ತು, ಅದನ್ನು ವಿಡಿಯೋ ಮಾಡಿದ್ದೀನಿ ಹಂಗೆ ನಿಮಗೂ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ. ಹಾಯ್ ಮಾಡ್ತಾಯಿದ್ದೆ ನಾನು ನಿಮಗೆ. ಅದಾದಮೇಲೆ ನಾವು ಈವ್ನಿಂಗು ಊಟ ಎಲ್ಲ ಆದಮೇಲೆ ಹೂವಿನ ಗಿಡದ ಹತ್ರ ಬಂದ್ವಿ. ಮನೆ ಹತ್ರ ಹೂವಿನ ಗಿಡ ಇದ್ದಾವಲ್ಲ, ಅದೆಲ್ಲ ಎಲೆಬಳ್ಳಿ ಅದೆಲ್ಲ ಒಂಥರ ಮಳೆ ಬಂದು ಚೆನ್ನಾಗಿ ಎಲ್ಲ ಕುಡಿ ಎಲ್ಲ ಬಂದಿದೆ. ಕಟಾವು ಮಾಡ್ತಾಯಿದ್ವಿ ಅದನ್ನು. ಹಾಗೆ ನಮ್ಮ ಪಾಪು ಎಲ್ಲ ಕೆಳಗೆ ಮೊಗ್ಗು ಸಿಗುತ್ತಲ್ಲ, ಅದನ್ನೆಲ್ಲ ಕಿತ್ತು ಹಾಕ್ತಾ ಇರ್ತಾನೆ ಯಾವಾಗ್ಲೂ. ನಾವು ಮೇಲಿಂದೆಲ್ಲ ಹೂವಿನ ಮೊಗ್ಗು ಕೀಳ್ತಾಯಿದ್ದೆ. ಅದೆಲ್ಲ ಹೂವಿನ ಮೊಗ್ಗೆಲ್ಲ ಕಿತ್ತ ಮೇಲೆ ನಾವು ಮೇಲೆ ನಮ್ಮ ಟೆರೆಸ್ ಮೇಲೆ ಹೋಗಿ ಮಕ್ಕಳನ್ನ ಆಟ ಆಡಿಸ್ತಾಯಿದ್ವಿ, ಪಾಪುನ ಮತ್ತು ಮಗಳನ್ನೂ. ಚಿನ್ನ ಸೈಕಲ್ ಮೇಲೆ ಕುತ್ಕೊಂಡು ಆಡ್ತಾಯಿದ್ದ, ಅದನ್ನು ವಿಡಿಯೋ ಮಾಡಿದ್ದೀನಿ. ಅವರಿಬ್ಬರು ಆಡ್ತಾಯಿದ್ರು ಅವ್ರ ಪಪ್ಪನ ಜೊತೆ. ಅದನ್ನು ಒಂದು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಈಗ ಸಮ್ಮರೆಲ್ಲ ಮೇಲೆ ಆಡ್ತಾಯಿದ್ರು, ಫುಲ್ ಎಲ್ಲ ರೌಂಡ್ ಆಗ್ತಾಯಿದ್ರು. ಅದ್ರ ಮೇಲೆ ಪಾಪುಗಿನ ಅಷ್ಟೊಂದೇನು ಬರಲ್ಲ, ಗಿಡ್ಕೊಂಡಿದ್ಲು ನನ್ನ ಮಗಳು. ಅವ್ರ ಪಪ್ಪ ಹೊಡಿಸ್ತಾಯಿತ್ತು. ನಾನು ತುಪ್ಪ ಕಾಸೋದು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಇದು ಬೆಣ್ಣೆ ಎಲ್ಲ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶೆಲ್ಲ ಆದಮೇಲೆ ನುಗ್ಗೆ ಸೊಪ್ಪು ಮತ್ತು ಇದು ವೀಳ್ಯದೆಲೆ, ಇದು ನಮ್ಮನೆ ಹತ್ರನೇ ಬಿಡುತ್ತೆ, ಅದು ಫ್ರೆಶ್ ಆಗಿ ಇರುತ್ತೆ. ಮತ್ತು ಇದು ಎಣ್ಣೆ ಖಾಲಿ ಆಗಿತ್ತು, ವಾಶ್ ಮಾಡಿಟ್ಟಿದ್ದೆ, ಅದು ಕೂಡ ಫಿಲ್ ಮಾಡ್ತಾಯಿದ್ದೆ. ಹಾಗೆ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ವಿಡಿಯೋ ಮಾಡಿರೋದು. ಏಲಕ್ಕಿ ಮತ್ತು ಅರಿಶಿನದ ಪುಡಿ, ಇದು ಈ ಥರ ಎಲ್ಲ ಬಬಲ್ಸ್ ಬಂದು ನೊರೆ ಬರುತ್ತಲ್ಲ, ಇದೆಲ್ಲ ಹೋದ್ಮೇಲೆ ನೋಡಿ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಅದು ಹೋದ್ಮೇಲೆ ಏಲಕ್ಕಿ ಪುಡಿ ಮತ್ತು ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪು ಇಟ್ಕೊಂಡಿವಲ್ಲ ಅದು, ಮತ್ತು ಅರಿಶಿನದ ಪುಡಿ ಅದು ಹಾಕಿ ಸ್ವಲ್ಪ ಹೊತ್ತು ಅದೆಲ್ಲ ಇದಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಈ ಥರ ಆಗಿತ್ತಲ್ಲ. ಅದಾದಮೇಲೆ ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದೆ ತುಪ್ಪ, ಮೊಳಲಿನ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಏಲಕ್ಕಿ ಘಮ, ನುಗ್ಗೆ ಸೊಪ್ಪಿಂದು ಇದೆಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಥರ ನೀವು ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ನಾನು ಮಾವಿನ ಹಣ್ಣು ಮತ್ತು ಐಸ್ ಕ್ರೀಮ್ನು ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ. ಈ ಥರ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸು ಇದನ್ನು ತಿಂದೆ. ಈಗ ಮಾವಿನ ಹಣ್ಣಿನ ಸೀಸನ್ ಹಾಕ್ಕೊಂಡು ಒಂದ್ಸಲ ನೀವು ಮನೇಲಿ ಮಾಡ್ಕೊಳ್ಳಿ. ನಾವು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ಮೇಲೆ ಗ್ರೋಸರಿ ಶಾಪಿಂಗ್ ಕೂಡ ಹೋಗಿದ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ನನಗೆ. ಆಮೇಲೆ ಇನ್ನು ಸೋಪಿಂಗ್ ಪೌಡ್ರು, ಸಬೀನ, ಇದು ನಮ್ಗೆ ಏನೇನು ಬೇಕೋ ಅದಷ್ಟೇ ತಗೊಂಡಿದ್ದೀನಿ. ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಫ್ರೀಡಮ್ ಯೂಸ್ ಮಾಡ್ತೀನಿ. ಮತ್ತು ಸಾಸಿವೆ ಎಣ್ಣೆನೂ ಯೂಸ್ ಮಾಡ್ತೀನಿ. ನಾನೊಂದು 3-4 ಥರ ಎಣ್ಣೆ ಯೂಸ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಆಮೇಲೆ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲನೂ ತರ್ತೀವಿ, ಈ ಬೆಲ್ಲನೂ ತರ್ತೀನಿ ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಎಗ್ ವೈಟು. ಆಮೇಲೆ ಸಬೀನ, ಪಾತ್ರೆ ತೊಳೆಯೋಕ್ಕೆ ನಾನು ಜಾಸ್ತಿ ಬ್ಲಾಕ್ ಆಗಿರ್ತಾವಲ್ಲ ಅದಕ್ಕೆ, ಮತ್ತು ದೇವ್ರ ಸಾಮಾನು ತೊಳೆಯೋಕ್ಕೆಲ್ಲ ಸಬೀನನೇ ಯೂಸ್ ಮಾಡೋದು. ಕಡಲೆ ಹಿಟ್ಟು ಸ್ವಲ್ಪ ಏನೇನು ಖಾಲಿ ಆಗಿತ್ತು ಎಲ್ಲ ರೇಷನ್ ಏನು ಖಾಲಿ ಆಗಿತ್ತು ಅದು ಮಾತ್ರ ತಂದಿರೋದು.
ಆಮೇಲೆ ರವೆ ಬನ್ಸಿ ರವೆ ಯೂಸ್ ಮಾಡ್ತೀವಿ ನಾವು ಉಪ್ಪಿಟ್ಟಿಗೆಲ್ಲ. ಇದು ಅರ್ಶಿಣದ ಪುಡಿ GRB ಯೂಸ್ ಮಾಡ್ತೀವಿ ನಾವು. ಅರ್ಶಿಣದ ಪುಡಿನ ಕ್ವಾಲಿಟಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಇದು ದೀಪಕ್ಕೆ ರುಚಿ ಗೋಲ್ಡು. ಆಮೇಲೆ ಸಕ್ಕರೆ ಶುಗರು. ಅದಾದಮೇಲೆ ಮೈದಾನ ಹಿಟ್ಟು. ನಾವು ಜಾಸ್ತಿ ಮೈದಾನ ಹಿಟ್ಟು ಪೂರಿ ಎಲ್ಲ ಮಾಡಲ್ಲ, ಎಲ್ಲಾದರೂ ಒಂದೊಂದು ಟೈಮ್ ಅಂತ ಇಡ್ಲಿ ಮನೇಲಿ ಅಂತ ಅಷ್ಟೇ. ಆಮೇಲೆ ಜೀರಿಗೆ, ಆಮೇಲೆ ಇದು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಸಬೀನ ಇದನ್ನು. ಆಮೇಲೆ ಅವಲಕ್ಕಿ, ಕಡಲೆಬೇಳೆ ಖಾಲಿ ಆಗಿತ್ತು ಸ್ವಲ್ಪ, ಅದಕ್ಕಿನ್ನೂ ಸ್ವಲ್ಪ ಇತ್ತು, ಅದನ್ನ ತಗೊಂಬಂದಿದ್ದೀನಿ. ಗ್ರೋಸರಿ ಎಲ್ಲ ತಗೊಂಡು ಆಮೇಲೆ ಪಾಪು ಡೈಪರ್ ಇರಲಿಲ್ಲ, ಡೈಪರ್ ತಗೊಂಡಿದ್ವಿ. ಆಮೇಲೆ ಇದು ನಾನು ಮಕ್ಕಳಿಗೆಲ್ಲ ಹಚ್ಚೋದು ಡರ್ಮಡಿವ್ ಬೇಬಿ ಕ್ರೀಮೇ ಹಚ್ಚೋದು. ಆಮೇಲೆ ಇದು ನನಗೆ ಇದು ಚೆನ್ನಾಗಿ ಬರುತ್ತೆ ಗಾರ್ನಿಯರು. ಆಮೇಲೆ ಮಾವಿನ ಹಣ್ಣು ತಗೊಂಬಂದ್ವಿ. ಮಾವಿನ ಹಣ್ಣಿನ ಸೀಸನ್ ಅಲ್ಲ ಈಗ, ಫ್ರೂಟ್ಸು ನಾನು ಮಾವಿನ ಹಣ್ಣೇ ತಗೊಂಡ್ವಿ. ಅದಾದಮೇಲೆ ನಾವು ತರಕಾರಿನ ಕ್ಯಾರೆಟು, ಬೀಟ್ರೂಟು, ಆಮೇಲೆ ರಂಗೋಲಿ ಪುಡಿ ಖಾಲಿಯಾಗಿತ್ತು, ರಂಗೋಲಿ ಪುಡಿ. ಆಮೇಲೆ ಇದು ಹೀರೆಕಾಯಿ, ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಒಣಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಇದೆಲ್ಲ ತರಕಾರಿ ತಗೊಂಬಂದ್ವಿ. ತರಕಾರಿ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಬ್ಯಾಗಲ್ಲಿ ಹಾಕ್ತಾಯಿದ್ವಿ. ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು, ಆಮೇಲೆ ಮಾವಿನ ಹಣ್ಣು ವಾಶ್ ಮಾಡಿ ಎತ್ತಿಟ್ಟು, ಆಮೇಲೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕರಿ ಮತ್ತು ಕಬಾಬ್ ಮಾಡ್ತಿದ್ದೆ. ಅದು ಫುಲ್ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ನನಗೆ ಕತ್ತಲೆ ಆಗ್ತಾಯಿತ್ತು, ಕರೆಂಟ್ ಬೇರೆ ಹೋಗ್ಬಿಟ್ವು ಆ ಟೈಮಲ್ಲಿ. ಹಂಗೆ ಫುಲ್ ತೋರ್ಸೋಕ್ಕಾಗಲಿಲ್ಲ ನನ್ನ ರೆಸಿಪಿನ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನು ಯಾವ್ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.